ಮಾಜಿ ಸಚಿವ ವಿ ಮುನಿಯಪ್ಪ 40 ವರ್ಷಗಳ ಸುದೀರ್ಘ ಸೇವೆಯಿಂದ ಶಾಸಕ ಹಾಗೂ ಸಚಿವ ಸ್ಥಾನಗಳನ್ನು ಅಲಂಕರಿಸಿ ಈ ಕ್ಷೇತ್ರದಲ್ಲಿ ಸಾರ್ವಜನಿಕವಾಗಿ ಸಾಕಷ್ಟು ನೋವು ನಲಿವುಗಳನ್ನು ನೋಡಿದಂಥ ಹಿರಿಯ ನಾಯಕರು ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ತಿಳಿಸಿದರು. ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಭಾನುವಾರ ಮಾಜಿ ಸಚಿವ ವಿ ಮುನಿಯಪ್ಪ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಏರ್ಪಡಿಸಿದ್ದ ಬೆಂಗಳೂರಿನ ಪ್ರತಿಷ್ಠಿತ ಸಪ್ತಗಿರಿ ಆಸ್ಪತ್ರೆ ಮತ್ತು ಸೋಲಂಕಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಬೃಹತ್ ಉಚಿತ ಆರೋಗ್ಯ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ಶಿಡ್ಲಘಟ್ಟ ತಾಲೂಕು ಅಭಿವೃದ್ಧಿಗೆ ಹೆಚ್ಚು ಶ್ರಮಿಸಿ ರೈತರಿಗೆ, ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ತಾಲೂಕು ಕಚೇರಿಯ ಸೌಲಭ್ಯಗಳು, ಉಚಿತ ಬೋರ್ವೆಲ್, ಹಳ್ಳಿಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಮೂಲಕ ಸುದೀರ್ಘವಾದ ಸೇವೆಯನ್ನ ಮಾಡಿರುವುದರಿಂದ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಮಹತ್ ಕಾರ್ಯ ಮಾಡಲಾಗುತ್ತಿದೆ ಎಂದರು. ವೈದ್ಯಕೀಯ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ಬಂಜೆತನ ನಿವಾರಣೆ, ಕೀಲು ಮತ್ತು ಮೂಳೆ, ಕಿವಿ ಮತ್ತು ಗಂಟಲು, ಸಕ್ಕರೆ ಕಾಯಿಲೆ, ಹೃದ್ರೋಗ, ನೇತ್ರ ಚಿಕಿತ್ಸೆ, ನರರೋಗ ಮತ್ತು ಮಾನಸಿಕ, ದಂತ ಡಯಾಗ್ನಾಸ್ಟಿಕ್, ಮೂತ್ರಪಿಂಡ, ಚರ್ಮರೋಗ, ಕ್ಯಾನ್ಸರ್, ಮಕ್ಕಳ ವಿಭಾಗ ಸೇರಿದಂತೆ 15ಕ್ಕೂ ಹೆಚ್ಚು ವಿಭಾಗಗಳ 100ಕ್ಕೂ ಹೆಚ್ಚು ತಜ್ಞ ವೈದ್ಯರು ಈ ಬೃಹತ್ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ತಾಲೂಕು, ನಗರ ಹಾಗೂ ಹಳ್ಳಿಗಳಿಂದ 2,000ಕ್ಕೂ ಹೆಚ್ಚು ಜನರು ವಿವಿಧ ವಿಭಾಗಗಳಲ್ಲಿ ತಪಾಸಣೆಗೆ ಒಳಗಾದರು. ರಕ್ತದೊತ್ತಡ, ಇಸಿಜಿ, ರಕ್ತ ಸೇರಿದಂತೆ ಹಲವು ಉಚಿತ ಪರೀಕ್ಷೆಗಳೊಂದಿಗೆ ಆಗಮಿಸಿದ ರೋಗಿಗಳಿಗೆ ಉಚಿತವಾಗಿ ಔಷಧಿಗಳನ್ನು ವಿತರಿಸಿದ್ದು ಶಿಬಿರದ ವಿಶೇಷವಾಗಿತ್ತು. ನೇತ್ರ ತಪಾಸಣೆ ವಿಭಾಗದಲ್ಲಿ ಕಣ್ಣಿನ ಪೊರೆಯಿಂದ ಬಾಧಿತರಾಗಿದ್ದ 150ಕ್ಕೂ ಹೆಚ್ಚು ನೇತ್ರ ರೋಗಿಗಳನ್ನು ಶಸ್ತ್ರಚಿಕಿತ್ಸೆಗೆ ನೋಂದಾಯಿಸಲಾಯಿತು ಹಾಗೂ ಇನ್ನುಳಿದ ರೋಗಗಳ ಚಿಕಿತ್ಸೆಗೆ 150 ಮಂದಿಯನ್ನ ನೋಂದಾಯಿಸಲಾಯಿತು. ನೋಂದಾಯಿಸಿದ ರೋಗಿಗಳನ್ನು 12 ದಿನಗಳಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆಗೆ ಕರೆದುಕೊಂಡು ಹೋಗಲಾಗುವುದೆಂದು ತಿಳಿಸಿದರು. ಇನ್ನು ಕಣ್ಣಿನ ತಪಾಸಣೆಗೆ ಒಳಪಡಿಸಿದ ರೋಗಿಗಳಿಗೆ ಮಾಜಿ ಸಚಿವ ವಿ ಮುನಿಯಪ್ಪ ಅವರಿಂದ ಸಾಂಕೇತಿಕವಾಗಿ ಕನ್ನಡಕಗಳನ್ನು ವಿತರಿಸಲಾಯಿತು. ಪ್ರತಿಯೊಂದು ವಿಭಾಗದ ಕೊಠಡಿಗೂ ಒಬ್ಬರು ಇಬ್ಬರಂತೆ ಸಲಹೆ ನೀಡಲು ಸೈನಿಕರಂತೆ ಯುವ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಈ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಪರಾಜಿತ ಅಭ್ಯರ್ಥಿ ಗೌತಮ್, ಹಾಪ್ಕಾಮ್ಸ್ ನಿರ್ದೇಶಕ ಚಂದ್ರೇಗೌಡ, ಮುಖಂಡರಾದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುಬ್ರಹ್ಮಣಿ, ಶ್ರೀನಿವಾಸ ರಾಮಯ್ಯ, ಬೆಳ್ಳೂಟಿ ವರಲಕ್ಷ್ಮಿ, ಸಂತೋಷ್, ಕೆಎಂ ಭೀಮೇಶ್, ರಾಮೇಶ್, ಗೌಡನಹಳ್ಳಿ ಮಂಜುನಾಥ್, ರಾಜ್ಕುಮಾರ್, ದಾಮೋದರ್, ತುಮ್ಮನಹಳ್ಳಿ ವೆಂಕಟೇಶ್, ಅಬ್ಸರ್, ಗುಡಿಹಳ್ಳಿ ಚಂದ್ರು, ಸಿಕೆ ಮಂಜುನಾಥ್, ಕುರುಬರಪೇಟೆ ವೆಂಕಟೇಶ್, ರಾಮಾಂಜಿ, ಯುವ ಕಾಂಗ್ರೆಸ್ ದರ್ಶನ್, ರಾಕೇಶ್, ರವಿಡಿ, ಆನೆಮಡುಗು ಹರೀಶ್, ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವರದಿ ಚಿಕ್ತೇಕಹಳ್ಳಿ ಡಿ. ಶಿವಕುಮಾರ್, ಶಿಡ್ಲಘಟ್ಟ. ವಿಶೇಷ ಈಗ ನಮ್ಮ ಯಜಮಾನರು ಮುನಿಯಪ್ಪನವರು ಜನ್ಮದಿನ 78 ಮುಗಿಸಿ 79 ವರ್ಷದಲ್ಲಿ ಈಗ ಕಾಲಿಟ್ಟಿರೋಂಥದ್ದು. ಸಾರ್ವಜನಿಕರ ಜೀವನನ ಬಹಳಷ್ಟು 40 ವರ್ಷಗಳಿಗೂ ಹೆಚ್ಚು ಅವರು ಸುದೀರ್ಘವಾಗಿ ಸಾರ್ವಜನಿಕರ ಸೇವೆ ಮಾಡ್ಕೊಂಡು ಬಂದಿರುವಂಥದ್ದು. ಸಾಮಾನ್ಯ ರೈತರಾಗಿ, ಯುವ ಕಾಂಗ್ರೆಸ್ನ ಪದಾಧಿಕಾರಿಯಾಗಿ, ಬ್ಲಾಕ್ ಕಾಂಗ್ರೆಸ್, PLD ಬ್ಯಾಂಕು, ತದನಂತರ ಶಾಸಕರಾಗಿ, ಸಚಿವರಾಗಿ, ಸಾಕಷ್ಟು ಕೆಪಿಸಿಸಿ ಉಪಾಧ್ಯಕ್ಷ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಸಾಕಷ್ಟು ನೋವು, ಸಂತೋಷ ಎಲ್ಲನೂ ಸಹ ನೋಡಿರೋಂಥ ಒಬ್ಬ ಧೀಮಂತ ಈ ಜಿಲ್ಲೆಯ ಮುಖಂಡರು. ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿರೋಂಥದ್ದು. ಶಿಡ್ಲಘಟ್ಟ ತಾಲೂಕಿನಲ್ಲಿ ಒಳಚರಂಡಿ ವ್ಯವಸ್ಥೆ ತರೋಂಥದ್ದಿರ್ಬೋದು, ಕುಡಿಯೋ ನೀರಿನ ಸೌಕರ್ಯದ ವ್ಯವಸ್ಥೆ ಮಾಡೋಂಥದ್ದಿರ್ಬೋದು, ಮತ್ತು ಎಲ್ಲ ಗ್ರಾಮಗಳಲ್ಲೂ ಸಹ ಈ ಕಾಂಕ್ರೀಟ್ ರಸ್ತೆ ಮಾಡೋಂಥದ್ದು, ಮೂಲಭೂತ ಸೌಕರ್ಯಗಳ ವಿಚಾರವಾಗಿ ಕುಡಿಯೋ ನೀರಿನ ಸೌಕರ್ಯಗಳು, SC STಗೆ ಬೋರ್ವೆಲ್ಸ್ ಕೊಡೋಂಥದ್ದು, ಸಾಗುವಳಿ ಚೀಟಿ ವಿತರಣೆ ಮಾಡಿರೋಂಥದ್ದು ಇರ್ಬೋದು, ರೈತರಿಗೆ ತಾಲೂಕು ಆಫೀಸ್ನಲ್ಲಿ ಅವ್ರ ಸಮಸ್ಯೆಗಳ ನಿವಾರಣೆ ಮಾಡೋಂಥ ನಿಟ್ಟಿನಲ್ಲಿ ವಿ ಮುನಿಯಪ್ಪನವರು ತೋರಿಸಿರೋಂಥ ಬದ್ಧತೆ, ಎಲ್ಲದಕ್ಕೂ ಹೆಚ್ಚಾಗಿ ಅವ್ರನ್ನ ಭೇಟಿ ಮಾಡೋಂಥ ಬಂದಂಥ ಜನಗಳಿಗೆ ಭಾಳ ಆತ್ಮೀಯತೆಯಿಂದ ಬರಮಾಡಿಕೊಂಡು ಅವ್ರನ್ನ ಎಲ್ಲೋ ಒಂದು ರೀತಿ ಅವ್ರಿಗೆ ನೋವಾಗ್ದಂಥ ನಡವಳಿಕೆ ವಿ ಮುನಿಯಪ್ಪನವರು. ನಾವು ಸಾಕಷ್ಟು ಬಾರಿ ಜನಗಳ ಜೊತೆ ಓಡಾಡಬೇಕಾದ್ರೆ ಚುನಾವಣೆ ಸಂದರ್ಭಗಳಲ್ಲಿ ಚುನಾವಣೆ ಇಲ್ದಿದ್ದಲ್ಲಿ ವಿ ಮುನಿಯಪ್ಪನವರು ಅಂತಂದರೆ ಸಾಕಷ್ಟು ಮುಖಂಡರು, ಸಾರ್ವಜನಿಕರು ಅವರಿಂದ ಅನುಕೂಲ ಪಡ್ಕೊಂಡಂಥವ್ರು ಭಾವುಕರಾಗಿ ಅವ್ರ ಬಗ್ಗೆ ಪ್ರೀತಿ ಅಭಿಮಾನಿಯಿಂದ ಮಾತಾಡ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ. ಸೊ ಅವೆಲ್ಲನೂ ಸಹ ಅವರು ಕೋವಿಡಲ್ಲೂ ಸಹ ಗೆದ್ದು ಬರೋದಕ್ಕೆ ಜನ ಆಶೀರ್ವಾದನೆ ಅಂತೇಳಿ ನಾವು ಭಾವಿಸ್ಬೋದು. ಆ ರೀತಿಯಾದಂಥ ಒಂದು ಸೇವೆ ಮಾಡಿದಂಥ ಪುಣ್ಯಾತ್ಮ ನಮ್ಮ ವಿ ಮುನಿಯಪ್ಪನವರು.
ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಮಹತ್ ಕಾರ್ಯ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮೆಲ್ಲ ಮುಖಂಡರ ಸಹಕಾರ, ಯುವ ಕಾಂಗ್ರೆಸ್ನ NSUIನ ಎಲ್ಲ ಯುವಕರ ಸಹಕಾರದಿಂದ ನಮ್ಮ ಹುಟ್ಟು ಅಭಿಮಾನಿಗಳ ಬಳಗ ಎಲ್ಲರೂ ಸಹ ಸೇರಿಕೊಂಡು ಇವತ್ತು ಒಂದು ಒಗ್ಗಟ್ಟಾಗಿ ಈ ಒಂದು ದೊಡ್ಡ ಮಟ್ಟದ ಶಿಬಿರನ ಆಯೋಜನೆ ಮಾಡಿದ್ವಿ. ಅದಕ್ಕೆ ಜಿಲ್ಲಾಡಳಿತ, ನಮ್ಮ ತಾಲೂಕು ಆರೋಗ್ಯದ ಅಧಿಕಾರಿಗಳು ಪ್ರತಿಯೊಬ್ಬರು ಸಹ ಕೈ ಜೋಡಿಸಿ ನಮಗೆ ಸಹಕಾರ ಕೊಟ್ಟಿರುವಂಥದ್ದು. ಸೊ ನಿಟ್ಟಿನಲ್ಲಿ ಇದರ ಉಪಯೋಗವನ್ನು ಸಹ ಸಾರ್ವಜನಿಕರು ಪಡ್ಕೊಳ್ತಾರೆ. ಈಗಾಗಲೇ ಸುಮಾರು 150ಕ್ಕೂ ಹೆಚ್ಚು ಕಣ್ಣಿನ ಕ್ಯಾಟ್ರಾಕ್ಟ್ ಆಪರೇಷನ್ಸ್ ಅಡ್ಮಿಷನ್ಸ್ ಆಗಿದೆ. ಅದನ್ನು ನಾಳೆ 7:15 ಇಲ್ಲಿಂದನೇ ಸೋಲಂಕಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಂಥ ಕೆಲಸ ಮಾಡ್ತೀವಿ. ಸುಮಾರು 180-200 ಶಸ್ತ್ರಚಿಕಿತ್ಸೆಗೆ ನೋಂದಣಿ ಆಗಿದೆ. ಅದಕ್ಕೂ ಸಹ ಆಸ್ಪತ್ರೆಗೆ ಕರ್ಕೊಂಡೋಗಿ ಆಪರೇಷನ್ಗಳು ಮಾಡಿಸಿ ಕಳಿಸ್ಕೊಡುವಂಥ ಕೆಲಸ ಆಗ್ತದೆ. ಇದು ಹಿಂದೆ 2 ವರ್ಷಗಳ ಹಿಂದೆ ಸಾಕಷ್ಟು ಮಾಡಿದ್ವಿ. ಈಗ 2 ವರ್ಷ ಆಗಿದ್ದರಿಂದ ಇವತ್ತು ವಿಶಿಷ್ಟವಾಗಿ ಮುನಿಯಪ್ಪಣ್ಣವ್ರ ಬರ್ತ್ಡೇ ಪ್ರಯುಕ್ತ ಮಾಡೋಂಥದ್ದು. ಮೇಲಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮುಖಂಡರ ಜೊತೆಗೆ ನಮ್ಮ ಗೌತಮ್ ಅವರು ಬಂದಿರೋಂಥದ್ದು ನಮಗೆ ಒಳ್ಳೆಯ ಸಂತೋಷ ತಂದಿದೆ. ನಮ್ಮ ನಾಯಕರಾದ ಹಿರಿಯ ಧ್ರುವೀಣರಾದ ವಿ ಮುನಿಯಪ್ಪನವರ 78ನೇ ಬರ್ತ್ಡೇ. ಅದರ ಅಂಗವಾಗಿ ನಮ್ಮ ಡಿಫೀಟೆಡ್ ಕ್ಯಾಂಡಿಡೇಟ್ ಪುಟ್ಟು ಅಂಜನಪ್ಪನವರು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಇದು ಬಹಳ ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದೆ, ಬಟ್ ಲಾಸ್ಟ್ 2 ವರ್ಷ ಮಾಡಿಲ್ಲ. ಇದು ಬಹಳ ಶ್ರೇಷ್ಠವಾದ ಕೆಲಸ ಅಂತ ನಾನಾದ್ರೂ ಭಾವಿಸ್ತೀನಿ. ಯಾಕಂದ್ರೆ ಮನುಷ್ಯನಿಗೆ ಮೊದಲು ಬೇಕಾಗಿರೋದು ಆರೋಗ್ಯ, ಆಮೇಲೆ ವಿದ್ಯೆ. ಆರೋಗ್ಯ ಇದ್ರೆ ಎಲ್ಲ, ಇನ್ನೇನು ನಮಗೆ ಐಶ್ವರ್ಯ, ಸಂಪತ್ತು ಏನ್ ಬೇಕಂದ್ರೂ ಮೊದಲು ಆರೋಗ್ಯ ಇರಬೇಕು. ಆ ಆರೋಗ್ಯಕ್ಕೋಸ್ಕರ ಜನಗಳಿಗೆ ಸಹಾಯ ಮಾಡ್ತಾ ಇರೋದು ಇದಕ್ಕಿಂತ ಶ್ರೇಷ್ಠವಾದ ಕೆಲಸ ಬೇರೆ ಇಲ್ಲ. ಇದರಿಂದ ಸುಮಾರು 3,000 ಜನ ಅನುಕೂಲ ಪಡ್ಕೊಳ್ತಾ ಇದ್ದಾರೆ. ಈ ತರ ಹೆಚ್ಚು ಹೆಚ್ಚು ಕೆಲಸಗಳು ಆಗಬೇಕಾಗಿದೆ. ಜನಗಳ ಆರೋಗ್ಯ ಕಾಪಾಡೋದ್ರಲ್ಲಿ ಇವರು ಮುಖ್ಯ ಪಾತ್ರ ವಹಿಸಬೇಕು. ಮತ್ತೆ ಅದೇ ರೀತಿ ಸರ್ಕಾರದಿಂದ ಮುಂದಕ್ಕೆ ಎಲ್ಲ ಇವರು ಅನ್ಕೊಂಡಂಗೆ ನಡೆದ್ರೆ ಒಳ್ಳೊಳ್ಳೆ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿ ಇಲ್ಲಿ ಶಿಡ್ಲಘಟ್ಟ ಒಂದು ಮಾದರಿ ಕ್ಷೇತ್ರವಾಗಿ ಮಾಡ್ತಾರೆ ಅಂತ ನನಗೊಂದು ಭರವಸೆ ಇದೆ.